ವೀಕ್ಷಕರೇ, ನಾವು ನೋಡ್ತಾ ಇರೋ ಜಗತ್ತಿನ ನೋಟದಲ್ಲಿ ನಮ್ಮ ಕಣ್ಣೆದುರೇ ಇನ್ನೊಂದು ನೋಟ ಅಡಗಿದೆ. ಅದು ನಾವು ಬರೀ ಕಣ್ಣಿನಲ್ಲಿ ನೋಡಲು ಸಾಧ್ಯವೇ ಇಲ್ಲ. ಅದನ್ನು ನಾವು ನೋಡಲು ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕ ಯಂತ್ರದ ಅಗತ್ಯವಿದೆ. ಅದರಲ್ಲಿ ನಾವು ಅಡಗಿರೋ ದೃಶ್ಯಗಳನ್ನು ಮತ್ತು ಅದರ ಚಲನವಲನಗಳನ್ನು ಕಂಡರೆ ತುಂಬಾ ಆಶ್ಚರ್ಯವಾಗುತ್ತದೆ. ಅಂದ ಹಾಗೆ ಮೈಕ್ರೋಸ್ಕೋಪ್ ಎಂದರೆ ಮೈಕ್ರೋಸ್ ಎಂದರೆ ಸೂಕ್ಷ್ಮ ಎಂದರ್ಥ ಮತ್ತು ಸ್ಕೋಪೆನ್ ಎಂದರೆ ವೀಕ್ಷಿಸು ಅಥವಾ ನೋಡು ಎಂದರ್ಥ. ಬರೀ ಕಣ್ಣಿಗೆ ಕಾಣಿಸದ ಅತಿ ಸೂಕ್ಷ್ಮ ವಸ್ತುಗಳನ್ನು ನೋಡಲು ಬಳಸುವ ಉಪಕರಣ ಅಥವಾ ಸಾಧನವಾಗಿದೆ. ಬನ್ನಿ ಪ್ರಾರಂಭಿಸೋಣ. ಮೊದಲನೆಯದಾಗಿ ನಾವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತ ಪರಿಚಲನೆ ಅಂತ ಹುಡುಕಿದರೆ ಈ ರೀತಿಯ ವಿಡಿಯೋಗಳು ಸಿಗುತ್ತವೆ. ಆದರೆ ನಮ್ಮ ದೇಹದ ಒಂದೇ ಒಂದು ಹನಿ ರಕ್ತವನ್ನು ಮೈಕ್ರೋಸ್ಕೋಪ್ನಲ್ಲಿ ಇಟ್ಟು ನೋಡಿದಾಗ ನಮಗೆ ಕಾಣುವ ದೃಶ್ಯವೇ ಬೇರೆಯಾಗಿದೆ. ಮಾನವನ ರಕ್ತವು ಬರೀ ಕಣ್ಣಿಗೆ ಕೆಂಪು ರಕ್ತ ದ್ರವದಂತೆ ಕಾಣುತ್ತದೆ. ಆದರೆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನಾವು 4 ವಿಭಿನ್ನ ಅಂಶಗಳನ್ನು ಒಳಗೊಂಡಿದೆ ಎಂದು ನೋಡಬಹುದು. ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ಗಳನ್ನು ಕಾಣಬಹುದು. ಪ್ಲಾಸ್ಮಾ ರಕ್ತದ ದ್ರವ ಭಾಗವಾಗಿದೆ ಮತ್ತು ವಾಸ್ತವವಾಗಿ ಬಣ್ಣರಹಿತವಾಗಿರುತ್ತದೆ. ಕೆಂಪು ರಕ್ತ ಕಣಗಳು ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುತ್ತವೆ. ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳನ್ನು ವಿಂಗಡಿಸುತ್ತವೆ. ಪ್ಲೇಟ್ಲೆಟ್ಗಳು ಕೆಂಪು ರಕ್ತ ಕಣಗಳ ತುಣುಕುಗಳಾಗಿವೆ. ಒಟ್ಟಾಗಿ ಇವುಗಳನ್ನು ಒಂದೇ ಒಂದು ಹನಿ ರಕ್ತ ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ನೋಡಿದರೆ ಉಕ್ಕಿ ಹರಿಯುವ ನದಿಯಂತೆ ಕಾಣುತ್ತದೆ. ಎರಡನೆಯದಾಗಿ, ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಬೆರಳುಗಳು ಯಾವ ರೀತಿ ಕಾಣುತ್ತದೆ ಎಂದು ನೋಡಿದರೆ ಬೆರಳುಗಳ ಗೆರೆಗಳು ತುಂಬಾ ಹತ್ತಿರದಿಂದ ತೋರಿಸುತ್ತದೆ. ಎಷ್ಟು ಹತ್ತಿರ ಎಂದರೆ ಬೆರಳುಗಳ ಗೆರೆಗಳಿಂದ ಮೂಡುವ ಬೆವರಿನ ಹನಿಗಳನ್ನು ಮತ್ತು ಗೆರೆಗಳ ನಡುವೆ ಸಣ್ಣ ಸಣ್ಣ ರಂಧ್ರಗಳು ಸಹ ಸ್ಪಷ್ಟವಾಗಿ ನಾವಿಲ್ಲಿ ಕಾಣಬಹುದು. ಇನ್ನೂ ಹತ್ತಿರದಲ್ಲಿ ಝೂಮ್ ಮಾಡಿ ನೋಡಿದರೆ ಬ್ಯಾಕ್ಟೀರಿಯಾಗಳು ಸಹ ನಾವಿಲ್ಲಿ ಕಾಣಬಹುದು. ಮೂರನೆಯದಾಗಿ, ಮಾನವನ ನಾಲಿಗೆಯು ಹೆಣೆದ ಸ್ಟ್ರೈಟೆಡ್ ಸ್ನಾಯು ಅಂಗಾಂಶದ ದ್ರವ್ಯರಾಶಿಯಾಗಿದ್ದು ಗ್ರಂಥಿಗಳು ಮತ್ತು ಕೊಬ್ಬಿನೊಂದಿಗೆ ಛೇದಿಸಲ್ಪಟ್ಟಿವೆ ಮತ್ತು ಲೋಳೆಯ ಪೊರೆಯಿಂದ ಮುಚ್ಚಲ್ಪಟ್ಟಿದೆ. ಸರಾಸರಿಯಾಗಿ ಮಾನವನ ನಾಲಿಗೆಯು 2000 ರಿಂದ 8000 ರುಚಿ ಮೊಗ್ಗುಗಳು ಅಂದರೆ ಟೇಸ್ಟಿಂಗ್ ಬಡ್ಸ್ ಗಳು ಹೊಂದಿರುತ್ತವೆ. ಮಾನವನ ಅನುಭವದ ಭಾಗವಾಗಿರುವ ಕೆಮೊರೆಸೆಪ್ಷನ್ಸ್ ನ 2 ಪ್ರಮುಖ ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ವಾಸನೆಗಾಗಿ ಆದರೆ ಇನ್ನೊಂದು ರುಚಿಗಾಗಿ. ರುಚಿ ಮೊಗ್ಗುಗಳು ನಾಲಿಗೆಯಲ್ಲಿ ಕಂಡುಬರುತ್ತವೆ. ಈ ನಾಲಿಗೆಯು ಅದರ ರುಚಿಗಳಿಗೆ ತಕ್ಕಂತೆ ಸಂವೇದನಶೀಲವಾಗಿರುತ್ತವೆ. ನಾಲ್ಕನೆಯದಾಗಿ, ಮಾನವನ ಕಣ್ಣು ಮಾನವರಲ್ಲಿ ದೃಷ್ಟಿಗೋಚರ ಚಿತ್ರಗಳನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಿಶೇಷ ಇಂದ್ರಿಯ ಅಂಗವಾಗಿದೆ. ಮಾನವನ ಕಣ್ಣು ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ವೀಕ್ಷಿಸಿದಾಗ ಕಣ್ಣುಗುಡ್ಡೆಯ ಮುಂಭಾಗದ ಮೇಲ್ಮೈಯ ತೇವವಾಗಿ ಉಳಿಯುವ ಕಾರ್ನಿಯದಿಂದ ಹಿಡಿದು ಉಳಿದೆಲ್ಲ ಭಾಗವನ್ನು ಸ್ಪಷ್ಟವಾಗಿ ಕಾಣಬಹುದು. ಈ ಕಣ್ಣುಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಎಷ್ಟೊಂದು ಆಳವಾಗಿದೆ ಅನ್ನೋ ತರ ಕಾಣುತ್ತದೆ. ಈಗ ಕಣ್ಣಿನ ರಪೆಯ ಬಗ್ಗೆಯೂ ಸ್ವಲ್ಪ ಗಮನ ಹರಿಸೋಣ. ಕಣ್ಣಿನ ರಪೆ ಕಣ್ಣಿನ ಒಳಗೆ ಮಣ್ಣು, ಧೂಳು, ಕಣಗಳನ್ನು ಹೋಗುವುದನ್ನು ತಡೆಯುತ್ತದೆ. ಆದರೆ ಇದೇ ಕಣ್ಣಿನ ರೆಪ್ಪೆಯನ್ನು ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಡೆಮೋಡೆಕ್ಸ್ ಎಂಬ ಸೂಕ್ಷ್ಮ ಜೀವಿಯನ್ನು ಕಂಡರೆ ಬೆಚ್ಚಿ ಬೀಳುವುದು ಖಂಡಿತ. ಈ ಡೆಮೋಡೆಕ್ಸ್ ಎಂಬ ಸೂಕ್ಷ್ಮ ಜೀವಿಯು ಮಾನವನ ಚರ್ಮ, ಕಣ್ಣರೆಪ್ಪೆ ಮತ್ತು ತಲೆಕೂದಲುಗಳು ಬೆಳೆಯುವ ಜಾಗದಲ್ಲಿ ಕಾಣಬಹುದು. ಐದನೆಯದಾಗಿ, ಇಲ್ಲಿ ಒಂದು ಸತ್ತಿರುವ ಚಿಟ್ಟೆಯನ್ನು ಮೈಕ್ರೋಸ್ಕೋಪ್ನ ಅಡಿಯಲ್ಲಿ ಇಟ್ಟು ನೋಡಿದರೆ ಈ ರೀತಿಯಾಗಿ ಕಾಣಬಹುದು. ಇದನ್ನು ಝೂಮ್ ಮಾಡಿ ನೋಡಿದಾಗ ಚೆಂಡು ಹೂವಿನ ಲಕ್ಷಾಂತರ ಸಣ್ಣ ಸಣ್ಣ ದಳಗಳಂತೆ ಕಾಣುತ್ತೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಆರನೆಯದಾಗಿ, ಹುಲ್ಲನ್ನು ಕೀಳಲು ಹೋದಾಗ ಅದು ಚುಚ್ಚಿದ ಅಥವಾ ಕೊರೆದ ಅನುಭವವಾಗಿರಬಹುದು. ಇದು ಏಕೆ ಅಂತ ನೋಡೋಣ ಬನ್ನಿ. ಇದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಹುಲ್ಲಿನ ಅಂಚಿನಲ್ಲಿ ಈ ರೀತಿಯ ಸಣ್ಣ ಸಣ್ಣ ಮುಳ್ಳುಗಳನ್ನು ಕಾಣಬಹುದು. ಇದೇ ಕಾರಣದಿಂದ ಹುಲ್ಲನ್ನು ಕೀಳುವಾಗ ಸಣ್ಣ ಸಣ್ಣ ಗಾಯಗಳ ಅನುಭವವಾಗುತ್ತದೆ. ಇನ್ನು ಹುಲ್ಲನ್ನು ಕಿತ್ತು ಸಾಮಾನ್ಯವಾಗಿ ಮಧ್ಯಭಾಗದಲ್ಲಿ ಸೂಕ್ಷ್ಮದರ್ಶಕದ ಯಂತ್ರದಲ್ಲಿ ನೋಡಿದಾಗ ನಗುಮುಖದ ಹೋಲಿಕೆಯನ್ನು ಹೊಂದಿರುವ ಲಕ್ಷಾಂತರ ಜೀವಕೋಶಗಳನ್ನು ಕಾಣಬಹುದು. ಇದನ್ನು ಇನ್ನೂ ಝೂಮ್ ಮಾಡಿ ನೋಡಿದರೆ ಈ ರೀತಿಯಾಗಿ ಕಾಣುತ್ತದೆ. ಏಳನೆಯದಾಗಿ, ಇರುವೆಗಳು ಅಂಟಾರ್ಟಿಕಾವನ್ನು ಹೊರತುಪಡಿಸಿ ಪ್ರಪಂಚದಾದ್ಯಂತ ವಿವಿಧ ಭೂಮಂಡಲದ ಪರಿಸರದ ವ್ಯವಸ್ಥೆಯಲ್ಲಿ ಕಂಡುಬರುವ ಕೆಲವು ಸಾಮಾನ್ಯ ಕೀಟಗಳಾಗಿವೆ. ಇರುವೆಗಳಲ್ಲಿ ಒಟ್ಟು 12,000ಕ್ಕೂ ಹೆಚ್ಚು ಪ್ರಕಾರ ಜಾತಿಯ ಇರುವೆಗಳಿವೆ. ಇರುವೆಗಳನ್ನು ನೋಡಲು ಎಷ್ಟು ಚಿಕ್ಕದಾಗಿ ಮತ್ತು ಮುದ್ದಾಗಿ ಇರುತ್ತವೆಯೋ ಸೂಕ್ಷ್ಮದರ್ಶಕದ ಅಡಿಯಲ್ಲಿಟ್ಟು ನೋಡಿದಾಗ ಅಷ್ಟೇ ಭಯಾನಕವಾಗಿ ಕಾಣುತ್ತದೆ. ಇದರಲ್ಲಿ ಇರುವೆಯ ಕಣ್ಣುಗಳು ಕಪ್ಪು ಮಣಿಗಳನ್ನು ಹೋಲುತ್ತದೆ. ಇನ್ನು ಮುಖವನ್ನು ನೋಡಿದರೆ ಹಾರರ್ ಮೂವಿಯ ರಾಕ್ಷಸನಂತೆ ಕಾಣುತ್ತದೆ.
ಎಂಟನೆಯದಾಗಿ, ಸಾಗರಗಳಲ್ಲಿ ವಾಸಿಸುವ ಇತರ ಜಲಚರ ಜೀವಿಗಳಿಗಿಂತ ಶಾರ್ಕ್ ಚರ್ಮವು ಭಿನ್ನವಾಗಿದೆ. ಶಾರ್ಕ್ಗಳ ಚರ್ಮವು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದರೆ ಶಾರ್ಕ್ನ ಚರ್ಮಕ್ಕೆ ಚೂಪಾದ ಚಾಕುವಿನಂತೆ ಕಾಣುವ ದಂತಗಳಿಂದ ಮಾರ್ಪಾಡಾಗಿದೆ. ಅವುಗಳ ನುಣುಪಾದ ನೋಟದ ಹೊರತು ಶಾರ್ಕ್ಗಳು ಡೆಂಟಿಕಲ್ಗಳಲ್ಲಿ ಸಂಪೂರ್ಣವಾಗಿ ಆವರಿಸಿರುವುದನ್ನು ನೋಡಬಹುದು. ಒಂಬತ್ತನೆಯದಾಗಿ, ಚುಚ್ಚುಮದ್ದುವಿನಿಂದ ಚುಚ್ಚಿದ ಸ್ಥಳವನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಸೂಜಿಯಿಂದ ಚರ್ಮಕ್ಕೆ ಚುಚ್ಚಿದ ಸ್ಥಳದಲ್ಲಿ ರಚಿಸಲಾದ ರಂಧ್ರವನ್ನು ಸುತ್ತುವರೆದಿರುವ ಎಪಿಡರ್ಮಿಸ್ನಿಂದ ಅನೇಕ ಚರ್ಮದ ಕೋಶಗಳನ್ನು ಅಥವಾ ಪದರಗಳನ್ನು ತೋರಿಸುತ್ತದೆ ಹಾಗೂ ಆ ಸ್ಥಳದಲ್ಲಿ ದೊಡ್ಡದಾಗಿ ಛೇದವಾಗಿದೆ ಎಂದು ಕಾಣಬಹುದು. ಹತ್ತನೆಯದಾಗಿ, ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅನಾರೋಗ್ಯಕ್ಕೆ ಒಳಪಡಿಸುವ ಸೂಕ್ಷ್ಮ ಜೀವಿಗಳು ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಎಲ್ಲಾ ಬ್ಯಾಕ್ಟೀರಿಯಾಗಳು ಕೆಟ್ಟದ್ದಲ್ಲ. ಕೆಲವು ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುತ್ತವೆ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊಸರನ್ನು ನಾವು ತೆಗೆದುಕೊಂಡು ಅದರಲ್ಲಿ ಒಂದು ಹನಿಯನ್ನು ನಾವು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ನೋಡಿದಾಗ ಲ್ಯಾಕ್ಟೋಬಾಸಿಲಸ್, ಆಸಿಡೋಫಿಲಸ್ ಮತ್ತು ಬೈಫಿಡೋಬ್ಯಾಕ್ಟೀರಿಯಾವನ್ನು ಚಲಿಸುವುದನ್ನು, ಲ್ಯಾಕ್ಟಿಕ್ ಆಸಿಡ್ ಮೊಸರಿನಲ್ಲಿರುವುದನ್ನು ಗಮನಿಸಬಹುದು. ಇದು ಮಾನವನ ದೇಹಕ್ಕೆ ಉಪಯುಕ್ತ ಬ್ಯಾಕ್ಟೀರಿಯಾಗಳಾಗಿವೆ ಮತ್ತು ಇದರಲ್ಲಿ ಆಮ್ಲೀಯ ರುಚಿಯನ್ನು ನೀಡಲು ಹಾಲಿನ ಪ್ರೋಟೀನ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಿಮಗೆ ನಮ್ಮ ಚಾನೆಲ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.